ಈಗ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಒಂದು ವರ್ಕ್ಶಾಪ್ ಆಗಲಿ, ಡಿಪೆಂಡಿಂಗ್ ಆನ್ ಆ ವರ್ಕ್ಶಾಪ್ ಯಾರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಬಂದು ವರ್ಕ್ಶಾಪ್ ಮಾಡುವ ಕಲಾವಿದರನ್ನು ಕೂಡ ನಾವು ಗೌರವಿಸಬೇಕು. ಅಂದರೆ ಯಾರು ಬಂದು ಆ ವರ್ಕ್ಶಾಪ್ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಾವು ಬೆಲೆಯನ್ನು ಇಡ್ತೇವೆ. ಕೆಲವುದು 1500 ರೂಪಾಯಿ ಇರ್ಬೋದು, 3 ದಿನಕ್ಕೆ 1500 ರೂಪಾಯಿ ಇರ್ಬೋದು, ಕೆಲವುದು ಬರೀ 999 ರೂಪಾಯಿ ಇರ್ಬೋದು, ಅಥವಾ ಕೆಲವುದು 3000 ರೂಪಾಯಿ ಇರ್ಬೋದು. ಅಂದರೆ ಇಲ್ಲಿ ಖಂಡಿತವಾಗಿಯೂ ನೀವು ಅದನ್ನು ಪರಿಶೀಲಿಸಿದಾಗ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಕಮರ್ಷಿಯಲ್ ಅನ್ನೋ ಆ್ಯಂಗಲ್ಲು ಇರೋದಿಲ್ಲ. ಬಟ್ ಖಂಡಿತವಾಗಿಯೂ ಈ ಒಂದು ಸಿಸ್ಟಮ್ ಏನಿದೆ, ಇದನ್ನು ನಡೆಸಲಿಕ್ಕೆ ಏನು ಅವಶ್ಯಕವೋ, ಕಲಾವಿದರನ್ನು ಕೂಡ ನಾವೇನು ಕರಿತೀವಿ. ಇಲ್ಲಿ ಅವ್ರ ಬಂದು ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ, ಅದು ಹೆಚ್ಚಿನ ಪಾಲು ಕಲಾವಿದರಿಗೆ ಹೋಗ್ಬಿಡುತ್ತೆ. ನಾವೇನು ಇಲ್ಲಿ ಸಂಪಾದಿಸ್ತೀವಿ ಆ ಕಾರ್ಯಕ್ರಮದಿಂದ ಒಂದು 600 ರೂಪಾಯಿ ಅಂದರೆ ಒಂದು 100 ಜನ ಬಂದರೆ ಎಷ್ಟಾಯಿತು, ಒಂದು 60,000 ರೂಪಾಯಿ ಆಯಿತು. ಅದರ ಹೆಚ್ಚಿನ ಒಂದು ಮೌಲ್ಯ ಇರುತ್ತೆ. ಬಟ್ 100 ಜನ ನಾವು ಅಕಾಮಿಡೇಟ್ ಮಾಡಲ್ಲ, ಒಂದು 70ರಿಂದ 80 ಜನ. ವರ್ಕ್ಶಾಪ್ಗಳು ಕೂಡ ನಾವು 20 ಮ್ಯಾಕ್ಸಿಮಮ್ 20ರಿಂದ 25 ಜನ ತಗೋತೀವಿ. ಯಾಕಂದರೆ ಅದು 1 to 1 ಕಲಿಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಯಾರು ಬೇಕಾದರೂ ಇಲ್ಲಿ ಬರಬಹುದು. ದ್ವಾರ ಅಂದರೆ ಒಂದು ಬಾಗಿಲು, ಅವಕಾಶದ ಬಾಗಿಲು ಅಂತ ಹೇಳ್ಬೋದು. ಸೊ ಈ ಅವಕಾಶದ ಬಾಗಿಲಲ್ಲಿ ಎಲ್ರಿಗೂ ಇಲ್ಲಿ ಅವಕಾಶ ಉಂಟು. ಹೇಳಿ ಸರ್. ಫಿಲ್ಟರ್ ಆಗುತ್ತೆ ಸರ್, ಅಂದ್ರೆ ಈಗ ನಿಮ್ಮ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತೀರಾ ಅಂದ್ರೆ ಒಂದು ಗುಣಮಟ್ಟ ಬೇಕಾಗುತ್ತೆ. ಖಂಡಿತವಾಗಿ ಆ ಫಿಲ್ಟರ್ ನಾವು ಮಾಡೇ ಮಾಡ್ತೀವಿ. ಈಗ ಇವತ್ತು ನಾವು ಬಿಡುಗಡೆ ಮಾಡ್ತಿರೋ ಹಾಡಿನ ಬಗ್ಗೆ ನಾನು ಹೇಳಬೇಕು ಅಂದರೆ, ಮೋಹ ಅನ್ನೋ ಒಂದು ಹಾಡು, ಕೀರ್ತನ್ ಹೊಳ್ಳ ಅವರು ಅದ್ಭುತವಾದಂತಹ ಪ್ರತಿಭೆ, ನಮ್ಮ ನಾಡಿನ ಅದ್ಭುತವಾದಂಥ ಪ್ರತಿಭೆ. ತನುಷಾ ಅವರು ಹಾಡಿದ್ದಾರೆ. ಅನೇಕ ಮಂದಿಗೆ ಇವರ ಪರಿಚಯ ಇರಬಹುದು, ಇಲ್ಲದೇ ಇರಬಹುದು. ಆದರೆ ನಾನು ನಮ್ಮ VPCC ತಂಡ ದ್ವಾರ್ ಮ್ಯೂಸಿಕ್ಕು ಇವರಲ್ಲಿ ಉತ್ಕೃಷ್ಟವಾದಂತಹ ಪ್ರತಿಭೆಯನ್ನು ನೋಡಿದ್ದೀವಿ. ಹಾಗಾಗಿ ನಾವು ಈಗ ಈ ರೀತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರ ಹಾಡನ್ನು ಬಿಡುಗಡೆ ಮಾಡಿ ಅದರಿಂದ ಅವರ ಭವಿಷ್ಯಕ್ಕೆ ಏನಾದರೂ ಒಂದು ಲಾಭ ಆದರೆ ನಮಗೆ ಅದು ನಮ್ಮ ಎಲ್ಲೋ ಆಬ್ಜೆಕ್ಟಿವ್ ಪೂರ್ಣಗೊಳ್ತು ಅನ್ನೋ ಭಾವನೆ. ಖಂಡಿತವಾಗಿಯೂ ಫಿಲ್ಟ್ರೇಷನ್ ಇರುತ್ತೆ. ಒಂದು ಗುಣಮಟ್ಟದ ಹಾಡುಗಳನ್ನು ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇವೆ. ಅಂದರೆ ಸುಮ್ಮನೆ ಯಾರಾದರೂ ಬಂದು ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡುವಂಥ ಒಂದು ಮನಸ್ಥಿತಿಲಿಲ್ಲ. ನಾವು ಒಂದು ಉತ್ಕೃಷ್ಟವಾದಂಥ ಹಾಡುಗಳು, ಸಾಹಿತ್ಯವಾಗಲಿ ಅಥವಾ ಸಂಗೀತವಾಗಲಿ, ಅದು ಒಂದು ಒಳ್ಳೆ ಕ್ವಾಲಿಟಿಲಿ ಇರಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಸರ್, ಇಷ್ಟು ದಿವಸಗಳಲ್ಲಿ ಎಷ್ಟು, ಅಂದ್ರೆ 10 ತಿಂಗಳಿಂದ ಶುರು ಮಾಡಿರೋದ್ರಿಂದ ಎಷ್ಟು ಸಾಂಗ್ಸ್ ರಿಲೀಸ್ ಆಗಿದೆ, ಎಷ್ಟು ಇದೆ ಸರ್, ಅಂದ್ರೆ ಕೌಂಟ್ ಲೆಕ್ಕದಲ್ಲಿ? ಅದೇ ಈಗ ನೋಡಿ, ಇಲ್ಲೊಂದು ಸಣ್ಣದಾಗಿ ನಾವು ರಿಲೀಸ್ ಮಾಡಿದ್ದೀವಿ. ಈ 10 ತಿಂಗಳಲ್ಲಿ 1 2 3 4 5 6 7 8 9 10 11 12 13 14 15 16 ಒಂದು 16 ಹಾಡು ಬಂದಿದೆ ಮೇಡಮ್ ಈ 10 ತಿಂಗಳಲ್ಲಿ. ಅಂದ್ರೆ ಗೊತ್ತಿಲ್ಲ ಸರ್, ಈಗ ಸದ್ಯಕ್ಕೆ ಅದು ಮಾಡ್ಲಿಕ್ಕೆ ಅನೇಕ ಜನ, ಅನೇಕ ಪ್ಲಾಟ್ಫಾರ್ಮ್ಗಳಿದೆ. ನಿಮ್ದೇ ಒಂದು ಆಲ್ಬಮ್ ಅಲ್ಲಿ ನಿಮ್ದೇ ಒಂದು ಸಂಸ್ಥೆ ಬಿಡುಗಡೆ ಮಾಡಬೇಕು ಅಂತ ಆಸಕ್ತಿ ಇರೋರು ಬಂದಾಗ ಮಾಡಬಹುದೇನೋ ಗೊತ್ತಿಲ್ಲ. ಅಂದರೆ ನಾನು ಹೇಳ್ದಂಗೆ ನಮ್ಮ ಉದ್ದೇಶ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಯಾರು ಸಿನಿಮಾ ಹೊರಗಿನ ಹಾಡುಗಳನ್ನು ಮಾಡಬೇಕು ಅಂತ ಇಷ್ಟಪಡ್ತಾರೋ, ನಾಳೆ ಭವಿಷ್ಯದಲ್ಲಿ ಅದು ಏನಾರು ಆ ರೀತಿ ಅವಕಾಶ ಬಂದರೂ ಖಂಡಿತವಾಗಿ ಅದನ್ನು ಸ್ಟುಡಿಯೋಗಳು ಬಳಕೆ ಆಗ್ಬೋದಾ? ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸ್ಟುಡಿಯೋನಲ್ಲಿ ಈಗ ಕಾಂತಾರ 2 ಹಾಡುಗಳು ನಾವು ರೆಕಾರ್ಡ್ ಮಾಡಿದ್ವಿ. ಅಜನೀಶ್ ಅವರು ಕೆಲಸ ಮಾಡ್ತಾರೆ, ಅರ್ಜುನ್ ಜನ್ಯ ಅವರು ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಸ್ಟುಡಿಯೋ ಆ ರೀತಿ ಕೂಡ ಬಳಕೆ ಆಗ್ತಾ ಇದೆ. ಕಂಪ್ಲೀಟ್ ಹಾಡು ಎಲ್ಲಾ ಭಾಷೆಗಳಿಗೂ ಕೂಡ ಬಹುಬೇಡಿಕೆಯ ಗಾಯಕ. ಈ ಕೆಲಸ ಮಾಡೋದಕ್ಕೂ ನಿಮ್ಗೆ ಟೈಮ್ ಇದೆಯಾ? ಅಂದರೆ ಇದು ನನ್ನ ಆಸೆ, ಇವಳ ಪ್ರಯತ್ನ. ಇವಳೊಂದಿಗೆ ಒಂದು ತಂಡ ಇದೆ. ಈಗ ನಮ್ಮ ರೂಪಾ ನಿಖಿಲ್ ಅವರಾಗಲಿ, ನಮ್ಮ ಇನ್ಹೌಸ್ ಧನುಷ್ ಅವರು ಒಬ್ರು ಇನ್ಹೌಸ್ ಎಡಿಟರ್ ಇದ್ದಾರೆ, ವೇಣು ಅವರಿದ್ದಾರೆ, ಮತ್ತು ಸಾಕಷ್ಟು ಈಗ ಡಾಕ್ಟರ್ ಮಂಜುಶ್ರೀ ಅವ್ರ ಥರ ಸಾಕಷ್ಟು ವಾಲಂಟಿಯರ್ಸು, ಪ್ರಸಾದ್ ಅವರು, ಸಂಯುಕ್ತ, ನಾಗೇಶ್ ಅವರು, ಈ ರೀತಿ ಸಾಕಷ್ಟು ವಾಲಂಟಿಯರ್ಸ್ ಈ ಹತ್ತಿರದ ಇದರಿಂದ ಸಾಕಷ್ಟು ಜನ ಬಂದು ನಮಗೆ ಅವರು ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ನಾನು ಪ್ರತಿನಿತ್ಯ ಇದರಲ್ಲಿ ಪಾಲ್ಗೊಳ್ಳದೆ ಹೋದರೂ ಕೂಡ ಏನಾಗ್ತಾ ಇದೆ ಅಂತ ನನಗೆ ಗೊತ್ತು.
ಬಟ್ ನಿಮ್ಮ ಈ ಪ್ರಯತ್ನಕ್ಕೆ ಈ ಜಾಗ ತುಂಬಾ ಒಂದು ಹಂತಕ್ಕೆವರೆಗೂ ಓಕೆ, ಮುಂದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮುತ್ತೆಲ್ಲರ ಜಾಗ ಹುಡುಕ್ತಿದ್ದೀರಾ ಅಂತ ಅದು ನಮಗೆ ಗೊತ್ತಿಲ್ಲ ಸರ್, ಅದು ಭಗವಂತನ ಇಚ್ಛೆ. ನಾವು ಏನಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದಾಗೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ಇದನ್ನು ಸ್ಕೇಲ್ ಅಪ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅನ್ನೋ ಕನಸು ಸದ್ಯಕ್ಕೆ ಏನಿಲ್ಲ ಸರ್. ಅದು ಮುಂದೆ ಅದು ಆದರೆ ಅದು ಹೇಗಾಗುತ್ತೋ ಅದು ನಮಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವೇನು ನಿರ್ವಹಿಸಬಲ್ಲರೋ ಅದನ್ನು ಮಾತ್ರ ಮಾಡ್ತಾ ಇದ್ದೀವಿ. ಸರ್ ಅಂದರೆ ಮಹತಿ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ತುಂಬ ಗಹನವಾಗಿ ಅಬ್ಸರ್ವ್ ಮಾಡ್ತಾ ಇದ್ರಿ. ಈ 25 ವರ್ಷಗಳ ಸ್ಪ್ಯಾಮ್ ಆಫ್ ಅಂದ್ರೆ ಇಯರ್ಸ್ಗಳಲ್ಲಿ ಇಂಥ ಒಬ್ಬ ಪ್ರೊಫೆಷನಲ್ ಪಾರ್ಟ್ನರ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಅಂದರೆ ಇವತ್ತು ನಾವು ವಾರ್ಷಿಕೋತ್ಸವದ ಬಗ್ಗೆ ಮಾತಾಡ್ತಿಲ್ಲ, ಆದರೂ ಕೂಡ ಏನಂದರೆ ಈಗ ಇದು ನನ್ನ ಕನಸೇ ಆದರೂ ಕೂಡ ಮೇಡಮ್ ಹೇಳ್ದಂಗೆ ನಾನು ಆ್ಯಕ್ಚುಲಾಗಿ ಮೊನ್ನೆ ನ್ಯೂಯಾರ್ಕಿಂದ ಬಂದೆ. ನಾನು 1 ತಿಂಗಳು ಅಮೇರಿಕಲ್ಲಿದ್ದೆ, ನ್ಯೂಯಾರ್ಕಿಂದ ಬಂದೆ. ಬರ್ತಿದ್ದಂಗೆ ನಿನ್ನೆ ಡೆಲ್ಲಿಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಸೊ ನನ್ನ ಕನಸು ಇದು ಮಾಡಬೇಕು ಅಂತ, ಆದರೆ ಅದು ಕೇವಲ ನನ್ನಿಂದ ಮಾತ್ರ ಸಾಧ್ಯವಾಗೋದಿಲ್ಲ. ಇವಳು ಕೈ ಜೋಡಿಸಿ ಇಲ್ಲ ನೀನು ಸುತ್ತಾಡ್ತಾ ಇರು ಪರವಾಗಿಲ್ಲ, ನಾನು ಇದನ್ನು ನಿರ್ವಹಿಸ್ಕೊಂಡು ನಡೆಸ್ತೇನೆ ಅಂತ ನಡೆಸ್ತಾ ಇದ್ದಾರೆ. ಮತ್ತು ನಾನು ಅರಿತಂಥ ವಿಷಯ ಏನಂದರೆ, ನನ್ನ ಹೆಸರು ನೋಡಿ ಬರ್ತಾರೆ, ಅದಾದಮೇಲೆ ಇವರ ಸ್ನೇಹವನ್ನು ನೋಡಿ ಮುಂದುವರಿಸ್ತಾರೆ ಎಲ್ಲರೂ.